ನಮಸ್ಕಾರ, ಇದು ಅನಿತಾ ಮೈಸ್ ಲೈಫ್ ಚಾನಲ್. ಇವತ್ತು ನಾವು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀವಿ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತು, ನಾನು ಹೋದ ವರ್ಷ ಗೌರಿ ಗಣೇಶ ಹಬ್ಬಕ್ಕೆ ಈ ನೆಕ್ಲೆಸ್ ತಗೊಂಡಿದ್ದೆ. ಈ ನೆಕ್ಲೆಸ್ ನಾನು ಭೀಮಾ ಜ್ಯುವೆಲ್ಸ್ ತಗೊಂಡಿದ್ದು, ಅದನ್ನ ವಿಡಿಯೋ ಕೂಡ ಮಾಡಾಕಿದ್ದೀನಿ. ಇದು ಎಷ್ಟು ಗ್ರಾಮ್ ಇದೆ, ಅವತ್ತು ಏನ್ ರೇಟ್ ಇತ್ತು ಗೋಲ್ಡ್ ರೇಟು, ಹಾಗೆ ಇದಕ್ಕೆ ಎಷ್ಟು ಅಮೌಂಟ್ ಆಯ್ತು ಅನ್ನೋದ್ರ ಬಗ್ಗೆ. ಇವತ್ತು ಸೇಮ್ ಅದೇ ಜ್ಯುವೆಲರ್ಸ್ ಬಗ್ಗೆ ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಟೈಮಲ್ಲಿ ಈ ಜ್ಯುವೆಲರ್ಸ್ ತಗೊಂಡಿದ್ವಿ. ಬಟ್ ಈ ಜ್ಯುವೆಲರ್ಸ್ ತಗೊಂಡ್ಮೇಲೆ ತುಂಬಾ ಜನಕ್ಕೆ ಇದು ಅಂದ್ರೆ ನಮ್ಮ ಮನೇಲಿ ನಮ್ಮ ರಿಲೇಷನ್ ಅಲ್ಲಿ ಈ ಡಿಸೈನ್ ಇಷ್ಟ ಆಗಿಲ್ಲ. ಯಾಕಂತಂದ್ರೆ 21 ಗ್ರಾಮ್ ಇದ್ದಿದ್ದು. ಸೊ 21 ಗ್ರಾಮ್ಗೆ ಇನ್ನೂ ಚೆನ್ನಾಗಿರೋ ಡಿಸೈನ್, ಇನ್ನೂ ಸ್ವಲ್ಪ ಬ್ರಾಡ್ ಇರೋ ಅಂತದೆಲ್ಲ ಸಿಗುತ್ತಲ್ವಾ, ಇದನ್ನ ಯಾಕೆ ತಗೊಂಡೆ ಅಂತ ಎಲ್ಲ ಅಂತ ಇದ್ರು. ನಾವು ತಗೋಬೇಕಾದ್ರೆ ಮೇಕಿಂಗ್ ಚಾರ್ಜ್ ಎಲ್ಲ ನಾವು ಪೇ ಮಾಡಿ ತಗೊಂಡಿರ್ತೀವಿ. ಇವಾಗ ನಾವು ಇದನ್ನ ವಾಪಸ್ ಬಿಟ್ಟು ತಗೋಬೇಕು ಅಂತ ಹೇಳಿದ್ರೆ ಏನಾಗುತ್ತೆ, ಇದನ್ನ ವಾಪಸ್ದ್ರೆ ಏನಾಗುತ್ತೆ ಅಂದ್ರೆ ಇದು ಎಷ್ಟು ಗ್ರಾಮ್ ಇರುತ್ತೆ ಅಷ್ಟಕ್ಕೆ ಅವತ್ತು ರೇಟ್ ಇರುತ್ತೆ, ಅದನ್ನ ಇಂಟು ಮಾಡಿ ತಗೋತಾರೆ. ಈಗ ಒಂದು 21 ಗ್ರಾಮ್ ಇದೆ ಅಂದ್ರೆ ಇಂಟು 21 ಇಂಟು ಇವತ್ತು ರೇಟ್ ಇದೆ, ಇದು ಇವತ್ತು ಆಕ್ಚುಲಿ 6670 ಇದೆಲ್ಲ. ಸೊ 21 ಇಂಟು 6670 ಅಂತ ಹಾಕೊಂಡು ತಗೋಬಿಡ್ತಾರೆ. ಬಟ್ ನಾವು 21 ಗ್ರಾಮ್ ತಗೋಬೇಕು ಅಂದ್ರೆ 21 ಗ್ರಾಮು ಮತ್ತೆ ಇಂಟು ಗೋಲ್ಡ್ ರೇಟು ಪ್ಲಸ್ ಮೇಕಿಂಗ್ ಚಾರ್ಜು ಪ್ಲಸ್ GST ಇಷ್ಟು ಆಗ್ತಾರೆ. ಸೊ ಅದಕ್ಕೋಸ್ಕರ ನಾವು ಈಗ ಆಲ್ರೆಡಿ ತಗೊಂಡಿದ್ವಿ, ಯೂಸ್ ಮಾಡೋಣ ಸ್ವಲ್ಪ ದಿನ, ಮುಂದೆ ಒಳ್ಳೇದಾದ್ಮೇಲೆ ತಗೊಂಡ್ರಾಯ್ತು ಅಂತ ಅನ್ಕೊಂಡಿದ್ವಿ. ಬಟ್ ಇವತ್ತು ಏನೊಂದು ಆಪರ್ಚುನಿಟಿ ಇದೆ ಅಂತ ಹೇಳಿದ್ರೆ, ಇವಾಗ ನಾವು ಭೀಮಾ ಜ್ಯುವೆಲ್ಸ್ ಅಲ್ಲಿ ಇವಾಗ ನಮ್ದು ಎಷ್ಟು ಗ್ರಾಮ್ ಗೋಲ್ಡ್ ಇದೆಯೋ ಅಷ್ಟು ಗ್ರಾಮ್ನ ನಾವು ಡೆಪಾಸಿಟ್ ಮಾಡ್ಬೋದು. ಅಂದ್ರೆ ಇದು ಡೆಪಾಸಿಟ್ ಸ್ಕೀಮ್ ತರ ಇದೆ. ಅಂದ್ರೆ ಇವಾಗ ನಮ್ದು 21 ಗ್ರಾಮ್ ಇದೆವಾ, ಸೊ ಇವತ್ತು ನಾವು ಹೋಗಿ ಅದನ್ನ ಡೆಪಾಸಿಟ್ ಮಾಡಿದ್ರೆ 11 ಮಂತ್ಸ್ ಆದ್ಮೇಲೆ ನಾವು ಎಷ್ಟು ಗ್ರಾಮ್ ಅಲ್ಲಿ ಡೆಪಾಸಿಟ್ ಮಾಡ್ತೀವೋ ಅಷ್ಟೇ ಗ್ರಾಮ್ ಚಿನ್ನದು ನಾವು ಬೇರೆ ಐಟಮ್ ಏನೇ ತಗೋಬಹುದು. ಅಂದ್ರೆ ಈಗ ನಾವು ನೆಕ್ಲೆಸ್ ಎಲ್ಲ ತಗೋಬಹುದು, ಇಲ್ಲಾಂದ್ರೆ ಓಲೆ, ರಿಂಗ್, ಬಳೆ ಏನ್ ಬೇಕಾದ್ರೂ ತಗೋಬಹುದು. ಬಟ್ ಏನ್ ಇದರಿಂದ ನಮ್ಗೆ ಬೆನಿಫಿಟ್ ಅಂತ ಹೇಳಿದ್ರೆ ವೇಸ್ಟೇಜ್ ಅಂದ್ರೆ ಮೇಕಿಂಗ್ ಚಾರ್ಜ್ ಇರೋದಿಲ್ಲ. ಓನ್ಲಿ ಅವತ್ತು ಏನ್ GST ಇರುತ್ತೆ GST ಪೇ ಮಾಡಿದ್ರೆ ಸಾಕು. ನಾವು ಎಷ್ಟು ಡೆಪಾಸಿಟ್ ಮಾಡ್ತೀವೋ ಅಷ್ಟೇ ಗ್ರಾಮ್ ಚಿನ್ನ ನಾವು ಅವತ್ತು ಹೊಸದು ಏನೇ ಜ್ಯುವೆಲ್ಸ್ ನಾವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಅವತ್ತು ಎಷ್ಟೇ ಅಮೌಂಟ್ ಇದೆ ಅಂದ್ರೆ ಗೋಲ್ಡ್ ರೇಟ್ ಅವತ್ತು ಎಷ್ಟೇ ಇದ್ರು ಕೂಡ ನಾವು ಡೆಪಾಸಿಟ್ ಎಷ್ಟು ಮಾಡಿರ್ತೀವೋ ಅಷ್ಟೇ ಗ್ರಾಮ್ ನಾವು ಬೇರೆ ಜ್ಯುವೆಲ್ಸ್ ತಗೋಬಹುದು. ಅದಕ್ಕೆ ಎಕ್ಸ್ಟ್ರಾ ಏನು ಅಮೌಂಟ್ ಕೊಡೋಂಗಿಲ್ಲ, ಮೇಕಿಂಗ್ ಚಾರ್ಜ್ ಕೂಡ ಇರೋದಿಲ್ಲ. ಜೊತೆಗೆ GST ಮಾತ್ರ ಪೇ ಮಾಡ್ಬೇಕಷ್ಟೇ, GST ಅದು ಕಾಮನ್. ಸೊ ಅದಕ್ಕೆ ಇವತ್ತು ಇದನ್ನ ಡೆಪಾಸಿಟ್ ಮಾಡಿ 11 ಮಂತ್ಸ್ ಆದ್ಮೇಲೆ ಹೊಸ ಜ್ಯುವೆಲ್ಸ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಅವತ್ತೇನಿಲ್ಲ, ನಮ್ದು ಇವತ್ತು ಎಷ್ಟು ಗ್ರಾಮ್ ನಾವು ಡೆಪಾಸಿಟ್ ಮಾಡ್ತಿದ್ದೀನೋ ಅಷ್ಟೇ ಗ್ರಾಮ್ ಅವತ್ತು ತಗೋಬಹುದು. ಮೇಕಿಂಗ್ ಚಾರ್ಜ್ ಇರಲ್ಲ, ಒಂದೇ GST ಪೇ ಮಾಡಿ ನಾವು ಪರ್ಚೇಸ್ ಮಾಡ್ಬೋದು. ಸೊ ಇದು ಒಳ್ಳೆ ಬೆನಿಫಿಟ್ ಅಲ್ವಾ ನಮಗೆ. ಸೊ ಅದಕ್ಕೋಸ್ಕರನೇ ಈ ಜ್ಯುವೆಲರ್ನ ನಾನು ಅಲ್ಲಿ ಡೆಪಾಸಿಟ್ ಮಾಡಿ ಹೊಸ ಜ್ಯುವೆಲರ್ಸ್ ತಗೊಳಕ್ಕೆ ನಾನು ಇದು ಮಾಡ್ತಿದ್ದೀನಿ. ಜೊತೆಗೆ ಈ ನೆಕ್ಲೆಸ್ ನಮ್ಮಲ್ಲಿ ಯಾರಿಗೂ ಇಷ್ಟ ಆಗಿಲ್ವಲ್ಲ, ಅದಕ್ಕೋಸ್ಕರ ಇದನ್ನ ನಾನು ಡೆಪಾಸಿಟ್ ಮಾಡ್ತಾ ಇದ್ದೀನಿ. 11 ಮಂತ್ಸ್ ಆದ್ಮೇಲೆ ನಾನು ಹೊಸ ಜ್ಯುವೆಲರ್ಸ್ ತಗೋಬಹುದು ಅಂತ, ಅಂದ್ರೆ ಮೇಕಿಂಗ್ ಚಾರ್ಜ್ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಇದೇ ತರ ನಿಮ್ಮಲ್ಲಿ ಯಾರಿಗಾದ್ರೂ ಓಲ್ಡ್ ಗೋಲ್ಡ್ ಇದ್ರೆ ಅಥವಾ ಯಾವ್ದಾದ್ರು ಜ್ಯುವೆಲರ್ಸ್ ತಗೊಂಡು ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಅದನ್ನ ವಾಪಸ್ ಬಿಟ್ಟು ಮತ್ತೆ ತಗೋಬೇಕು ಅಂದ್ರೆ ಮೇಕಿಂಗ್ ಚಾರ್ಜ್ ವೇಸ್ಟ್ ಆಗುತ್ತೆ ಅಂತ ಅನ್ಸ್ಕೋತೀರಾ, ನಿಮ್ಗೆ ಇದೊಂದು ಬೆಸ್ಟ್ ಸ್ಕೀಮ್ ಇದೆ, ಡೆಪಾಸಿಟ್ ಸ್ಕೀಮ್ ಅಂತ. ಜಸ್ಟ್ ಮಾಡಿ ಹೊಸ ಓಲ್ಡ್ ಗೋಲ್ಡ್ ನ ಡೆಪಾಸಿಟ್ ಮಾಡಿ ಹೊಸ ಜ್ಯುವೆಲರ್ಸ್ ನ ಮೇಕಿಂಗ್ ಚಾರ್ಜ್ ಇಲ್ಲದೆ ನೀವು ಪರ್ಚೇಸ್ ಮಾಡ್ಬೋದು. ಇದು ಭೀಮಾ ಜ್ಯುವೆಲರ್ಸ್ ಅಲ್ಲಿ ಇವಾಗಿರೋದು. ಬೇರೆ ಶೋರೂಮ್ ಅಲ್ಲಿ ಇದು ಏನು ಗೊತ್ತಿಲ್ಲ ನನಗೆ. ಏನಾದ್ರು ನಿಮ್ಮ ಅಕ್ಕಪಕ್ಕ ಬೇರೆ ಜ್ಯುವೆಲರ್ಸ್ ಸ್ಟೋರ್ ಇತ್ತು ಅಂದ್ರೆ ನೀವು ರೆಗ್ಯುಲರ್ ಆಗಿ ತಗೊಳ್ಳೋದು ಜ್ಯುವೆಲರ್ಸ್ ಶೋರೂಮ್ ಇತ್ತು ಅಂದ್ರೆ ಅಲ್ಲೊಂದ್ಸಲ ವಿಚಾರಿಸಿ, ಏನಾಗಿತ್ತು ಅಂದ್ರೆ ಅಲ್ಲ ಕೂಡ ನೀವು ಡೆಪಾಸಿಟ್ ಮಾಡಿ ತಗೋಬಹುದು. ಅಂದ್ರೆ ನಿಮ್ಗೆ ಅದು ನಂಬಿಕೆಗೆ ಅರ್ಹ ಆಗಿದ್ರೆ ಮಾತ್ರ, ನಿಮ್ಗೆ ನಂಬಿಕೆ ವಿಶ್ವಾಸ ಇರುವಂತ ಅಂಗಡಿಲಿ ಮಾತ್ರ ಡೆಪಾಸಿಟ್ ಮಾಡಿ, ಇಲ್ಲ ಅಂದ್ರೆ ಮಾಡಕ್ ಹೋಗ್ಬೇಡಿ. ಇದೊಂದು ನಮ್ಮ ಕಡೆಯಿಂದ ಒಂದು ಹೆಲ್ಪ್ ಆಗುತ್ತೆ ನಿಮ್ಗೆ ಅಂತ ಅನ್ಕೋತೀನಿ. ಓಲ್ಡ್ ಗೋಲ್ಡ್ ಇರೋರು ಅಥವಾ ಆಲ್ರೆಡಿ ಜ್ಯುವೆಲರ್ಸ್ ಇದ್ದು ನಿಮ್ಗೆ ಇಷ್ಟ ಆಗಿಲ್ಲ, ಬೇರೆ ಜ್ಯುವೆಲರ್ಸ್ ತಗೋಬೇಕು ಬಟ್ ಮೇಕಿಂಗ್ ಚಾರ್ಜ್ ಮತ್ತೆ ಹಾಕ್ಬೇಕಲ್ಲ ಅಂತ ಯೋಚನೆ ಮಾಡ್ತಿರೋರಿಗೆ ಇದೊಂದು ಒಳ್ಳೆ ಪ್ಲಾನಿಂಗ್ ಅಂತ ಅನ್ಕೋತೀನಿ. ಸೊ ನಿಮ್ಮ ಹತ್ರ ಓಲ್ಡ್ ಗೋಲ್ಡ್ ಇತ್ತು ಅಥವಾ ಇಷ್ಟ ಆಗಿರೋ ಜ್ಯುವೆಲರ್ಸ್ ಇತ್ತು ಅಂದ್ರೆ ಡೆಪಾಸಿಟ್ ಮಾಡಿ 11 ಮಂತ್ಸ್ ಆದ್ಮೇಲೆ ನೀವು ಪರ್ಚೇಸ್ ಮಾಡ್ಬೋದು. ಥ್ಯಾಂಕ್ ಯು. ಈ ಸ್ಕೀಮ್ ನಿಮಗೆ ಉಪಯುಕ್ತ ಆಗ್ತಿದೆ ಅಂತಂದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅಂದ್ರೆ ಅವ್ರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು. ಹಾಗೆ ಕಮೆಂಟ್ ಮಾಡಿ